ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಈ ವರ್ಷ ಏನೇನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲನೂ ಆಗಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಆ್ಯಕ್ಚುಲಿ ಇನ್ನೂ ಹೊಸ ವರ್ಷ ನಮ್ಗೆ ಆಗಿಲ್ಲ, ಇವಾಗ ಡಿಸೆಂಬರ್ 31. ಆದರೆ ನಾನು ಪೋಸ್ಟ್ ಮಾಡೋದು ಲೇಟ್ ಆಗುತ್ತಲ್ವ, ಪೋಸ್ಟ್ ಮಾಡೋದು ನಾಳೆ ಅಲ್ವಾ, ಅದಕ್ಕೋಸ್ಕರ ನಿಮಗೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಹ್ಯಾಪಿ ನ್ಯೂ ಇಯರ್ ಅಂತೇಳಿ. ಹೊಸ ವರ್ಷದ ಶುಭಾಶಯಗಳು. ನೀವೇನೇನೆಲ್ಲ ಅಂದ್ಕೊಂಡಿದ್ದೀರಾ, ಏನೇನೆಲ್ಲ ಲಾಸ್ಟ್ ಇಯರ್ ಮಾಡೋಕ್ಕಾಗಿಲ್ಲ, ಆಗದೆ ಈ ವರ್ಷ ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲನೂ ನೆರವೇರಲಿ. ಆ್ಯಂಡ್ ನಾನು ಅಂದ್ಕೊಂಡಿದ್ದು ಆಲ್ಮೋಸ್ಟ್ ನೆರವೇರಿದೆ ಗೈಸ್. ಸೊ ನಾನು ಕೆಲವೊಂದನ್ನು ಆಗಬೇಕು ಈ ಲೈಫಲ್ಲಿ ನನಗೆ ಅಂತ ಅಂದ್ಕೊಂಡಿದ್ದೆ, ಅದೆಲ್ಲ ತುಂಬ ಚೆನ್ನಾಗೇ ಆಯಿತು. ಆ್ಯಂಡ್ ಬನ್ನಿ, ಈಗ ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ನ್ಯೂ ಇಯರ್ ರಘು ಅವ್ರ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದಾನೆ, ನವೀನು ಅವ್ರ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದಾನೆ, ರಚ್ಚು ನನ್ನ ಜೊತೆ ಬಂದಿದ್ದಾಳೆ. ಹಾಂ, ಸೊ ಎಲ್ಲರೂ ಫ್ರೆಂಡ್ಸ್ಗಳೆಲ್ಲ ಅವ್ರವ್ರ ಫ್ರೆಂಡ್ಸ್ಗಳ ಜೊತೆ ಆಚೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಫ್ಯಾಮಿಲಿ ಜೊತೆ ಇರೋಣ ಅಂತೇಳಿ ನಮ್ಮಮ್ಮ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಬನ್ನಿ ಯಾರೆಲ್ಲ ಇದ್ದಾರೆ ಅಂತ ತೋರಿಸ್ತೀವಿ. ಎಷ್ಟು ದಿನ ಆಗಿತ್ತು ನಮ್ಮಮ್ಮ ಮನೆಗೆ ಬಂದು. ನಮ್ಮಮ್ಮ ಇಡೀ ಏರಿಯಾನೇ ಗಮ್ ಅನ್ಸ್ತವ್ರೆ ಗೈಸ್. ಅಲ್ಲಿಂದ ವಾಸನೆ ಬಂತು. ಎಲ್ಲಿಂದ ಗೊತ್ತಾ? ನಮ್ಮಮ್ಮನ ಮನೆಗೆ ಡೌನಿಗೆ ಬರಬೇಕಲ್ಲ, ಅಲ್ಲಿಂದ ವಾಸನೆ ಬಂತು. ನಾನು ಯಾರ ಮನೆಯಪ್ಪ ಇಷ್ಟು ಗಮ್ಮನಿಸ್ತಾರೆ ಅಂದರೆ ನಮ್ಮ ಮನೆಯಲ್ಲೇ ಇಷ್ಟು ಗಮ್ಮನಿಸ್ತಾರೆ. ಸೊ ಬನ್ನಿ, ನಮ್ಮಮ್ಮ ಇದ್ದಾರೆ, ಆಂಟಿ ಇದ್ದಾರೆ. ಆಂಟಿ, ಹೊಸ ವರ್ಷದ ಶುಭಾಶಯಗಳು. ನಿಮ್ಗೆ ಈ ವರ್ಷ ಏನೇನು ಅನ್ಕೊಂಡಿದಾರೋ ಅದೆಲ್ಲ ಆಗಲಿ. ನೀವ್ ಏನೇನ್ ಅನ್ಕೊಂಡ್ರೆ ಅಲ್ಲಿ ನಿಮ್ದಾಗ್ಲವ, ನಮ್ದೇನ್ ಇವತ್ತಿರ್ತೀವಿ, ನಾಳೆ ನಮ್ದೇನು ಅದೇನ ಊರು ಇರೋತತಿ, ಕಾಡ್ ಬಾ ಅಂತತಿ. ನೀವ್ ಚೆನ್ನಾಗಿರಿ, ಗಂಡ ಹೆಂಡತಿ ಮಕ್ಳು ಎಲ್ಲರೂ ಚೆನ್ನಾಗಿದೆ. ಏನಮ್ಮ ಶಾಂತಮ್ಮ, ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನೀವು ಮನೆ ತಗೊಳ್ಳಿ, ಹೊಸ ಮನೆನ ನೋಡಿ. ನಾವು ದಯ ಮಾಡ್ತೀವಿ ಆಯ್ತಾ. ನಿನ್ನೆ ನಾನು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೆ, ದೇವಸ್ಥಾನಕ್ಕೆ ಓಡ್ ಬಂದೆ. ಚೆನ್ನಾಗಿ ದರ್ಶನ ಆಯ್ತು. ಸೋಮವಾರ ಮಂಗಳವಾರ 2 ದಿನನೇ ದರ್ಶನ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಮತ್ತೆ ಅಲ್ಲಿ ಯಾರೋ ಪರಿಚಯದವರಿದ್ರು, ಅಪ್ಪನ ರಿಲೇಷನ್, ಅವ್ರ ಕಡೆಯಿಂದ ಫೋನ್ ಮಾಡಿ ರಶ್ ಇದ್ರು ನಮ್ಮ ಪಾಪ ನಮ್ಮನ್ನ ಒಳಗಡೆ ಬಿಡಿಸಿದ್ರು. ಊಟ ಪ್ರಸಾದ ಎಲ್ಲ ಚೆನ್ನಾಗಿತ್ತು. ನೀವು ಓಡ್ ಬನ್ನಿ ಗೈಸ್ ಮಾದೇಶ್ವರನ ಬೆಟ್ಟಕ್ಕೆ. ಆಕ್ಚುಲಿ ನಾವೇ ಹೋಗ್ಬೇಕು. ರಘು ಹೋಗಿ ಬಂದು ಅವ್ನ ಫ್ರೆಂಡ್ಸ್ ಜೊತೆ ನನ್ನೂ ಕರ್ಕೊಂಡು ಹೋಗ್ಲಿ, ನಾನು ಕೂಡ ಹೋಗ್ಬೇಕು. ರಚ್ಚು ನವೀನ ನಾವೆಲ್ಲ ಹೋಗೋಣ ಅನ್ಕೊಂಡು ಹೋಗಕ್ಕೆ ಆಗಿಲ್ಲ. ಯುಕ್ತ ಪಾಪು ಇದ್ದಾಗ ಹೋಗಿದ್ದು. ಆಂಟಿ ಅಂಕಲು ಬಂದಿದ್ರು ಆ ಟೈಮಲ್ಲಿ. ಬನ್ನಿ ಫ್ರೆಂಡ್ಸ್, ಚೆನ್ನಾಗಿದೆ ಮಾದೇಶ್ವರನ ಬೆಟ್ಟ. ಏನ್ ಅಡಿಗೆ ಮಾಡಿದ್ಯಾ ತೋರ್ಸು. ಟೀ ಮಾಡ್ತಾ ಇದೀನಿ. ಇಲ್ಲಿ ಚಿಕನ್, ನಾಟಿ ಚಿಕನ್ ಸಾರು ಮಾಡ್ತಾ ಇದೀನಿ. ಇಲ್ಲಿ ನೋಡಿ ಗೈಸ್. ಓಕೆ, ನೀವಿಬ್ರು ಅಡಿಗೆ ಮಾಡಿ ಗೈಸ್. ಬಾಯ್. ಸೊ ಗೈಸ್, ನವೀನ ಇಲ್ದೆ ರಚ್ಚು ಮುಖ ನೋಡಕ್ಕಾಗ್ತಿಲ್ಲ, ಅದಕ್ಕೆ ಬಾಮ್ಮ ನಾವಿದ್ದೀವಿ ನಿನ್ ಜೊತೆಗೆ ಅಂದ್ಬಿಟ್ಟು ಕರ್ಕೊಬಂದೆ. ಸೊ ಹೊಸ ವರ್ಷದ ಶುಭಾಶಯಗಳು. ಸೊ ಈ ವರ್ಷ ನೀನೇನೇನೆಲ್ಲ ಅನ್ಕೋತೀಯ ಅದೆಲ್ಲ ನೆರವೇರಲಿ. ನಿಮ್ಗೂ ಅಷ್ಟೇ. ಆಮೇಲೆ ಮಿಸ್ ಮಾಡ್ಕೋತಿದ್ಯಾ ನವೀನನ್ನ? ಖರ್ಚಿಫಿದೆ ಕೊಡೆಪ್ಪ, ಒರೆಸ್ಕೊಳ್ಳಿ ಕಣ್ಣು. ಓಕೆ ಪಿಂಕಾ, ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆರ್ಥಿಕ ಶುಭಾಶಯಗಳು. ಆರ್ಥಿಕ ಓಕೆ. ಹೇಳಮ್ಮ, ಎಲ್ಲ ಬರೋ ವರ್ಷದಷ್ಟೇ ಎಷ್ಟ ಕಷ್ಟ ಆಗ್ಲಿ ಏನೋ ತಿಪ್ಪಲ್ ಬುದ್ದು ಮಾಡ್ತೀವವ. ಬಡ ಯಾವ ಹುಡುಗ ನೋಡ್ಬೇಕು, ನೋಡಿ ಎಂತ ಹುಡುಗ ಬೇಕು ಹೇಳು, ಆದಷ್ಟು ನೋಡಿ. ಏನಪ್ಪ ಗೈಸ್, ನಿಮ್ಗೆ ಗೊತ್ತಿದ್ರೆ ನೀವು ಸ್ವಲ್ಪ ಹೇಳಿ. ಸ್ಪೆಷಲ್ ಎಂಟ್ರಿ ಕುತ್ಕ. ಮತ್ತೆ ಹೇಳಿ, ಅಣ್ಣ ಆಗಿರ್ಲಿ, ತಮ್ಮ ಆಗಿರ್ಲಿ, ತಂಗಿ ಆಗಿರ್ಲಿ, ಅಕ್ಕ ಆಗಿರ್ಲಿ ಅನ್ಲ. ನೋಡ್ರಮ್ಮ, ಆದಷ್ಟು ನಮ್ಮ ಪಿಂಕಿಗೆ ಎಲ್ಲನ ಹೊರ ಇದ್ರೆ ನೋಡಿ, ನಾ ಸುಷ್ಮಿತಾ ನಂಬರಿಗೆ ವಾಟ್ಸಪ್ ಮಾಡಿ ನಂಬರ್ ಕೊಡ್ತೀವ. ಕಮೆಂಟ್ ಅಲ್ಲಿ ಹಾಕಿಬಿಟ್ಟಿರೋ ತೆಗಿಯವ ಬೇಡ ಆಂಟಿ. ಅದೆಲ್ಲ ಏನ್ ಪಿಂಕಿ, ಏನ್ ಸಮಾಚಾರ? ಈ ಹೊಸ ವರ್ಷ ಏನೇನ್ ಅನ್ಕೊಂಡಿದ್ದೆ? ನನ್ ಮದ್ವೆ ಆಗತ್ತೆ. ಈ ವರ್ಷಕ್ಕೆ ಕೊನೆ ದಿನ. ನಾನು ಈ ವರ್ಷ ಎಲ್ಲ ಒಂದ್ ರೀತಿ ಈ ವರ್ಷ ನಾನು ಈ ವರ್ಷ ಒಂದ್ ರೀತಿ ಪಾಸಿಟಿವ್ ಜಾಸ್ತಿ ಐತಿ, ನೆಗೆಟಿವ್ ಅನ್ನೋದ್ಕಿಂತ. ಮುಂದಿನ ವರ್ಷನೂ ಹಂಗೆ ಇರ್ಲಿ. ನಮ್ಮ ಮನೇಲಿ ಇನ್ನೊಬ್ರು ಇದಾರೆ, ಗುಬ್ಬಚ್ಚಿ. ಆ ಗುಬ್ಬಚ್ಚಿ ಬರ್ತಾರೆ ಈಗ. ಗುಬ್ಬಚ್ಚಿ, ಹ್ಯಾಪಿ ನ್ಯೂ ಇಯರ್. ಸುಮ್ಮನೆ ಓಕೆ, ಏನ್ ಸಮಾಚಾರ?
ಏನ್ ಅನ್ಕೊಂಡಿದ್ಯಾ ಹೊಸ ವರ್ಷಕ್ಕೆ? ಈ ವರ್ಷ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಲೈಫಲ್ಲಿ? ಇವತ್ತು ನನಗೆ ಹೊರಗಡೆ ಹೋಗ್ಬೇಕು ಅನ್ಸುತ್ತೆ. ಓರೇನ್ ಮಾಡ್ಬೇಕು ಹೋಗುವಂತ ಈ ವರ್ಷ ಲೈಫಲ್ಲಿ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಓ ಇನ್ನೂ ಆಗಿಲ್ಲ ಅಕ್ಕ. ಎಷ್ಟು ದಿನ? 4 ದಿನ ಆಯ್ತಾ? ಹೊಸ ವರ್ಷದ ಶುಭಾಶಯಗಳು. ನನ್ನ ಕೈ ಬಿಸಿ ಐತೆ. ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಈ ವರ್ಷ ಏನ್ ಮಾಡ್ಬೇಕು ಗೊತ್ತಾ? ನಾನು ಹೇಳೋದೇ ಬೇಕಾಗಿಲ್ಲ. ಇನ್ನಿದ್ದೆ ಮರಿಬೇಕು ಈ ವರ್ಷ ನಾನು ಅಷ್ಟೇ. ಅಷ್ಟೇ. ಮಗು ಒಳ್ಳೆ ಮಗು ಆರೋಗ್ಯವಾಗಿ ಬುಕ್ ಬೈಟ್ಸ್ ಕವರ್ ಪಾಪು ಅದು ಆಚೆ ಬರ್ಲಿ ಇರೋ ಅದ್ ನೋಡೋಣ. ಒಳ್ಳೆ ಪಾಪು ನಂತರ ಅದೇ ನಿದ್ದೆ ಕೊಡ್ತೀನಿ. ನಮ್ ರಂಜಿತನ್ ಮಗ 3 ತಿಂಗಳು ನಿದ್ದೆ ಕೊಟ್ಟಿಲ್ಲ. 3 ತಿಂಗಳು ಹತ್ತವನೆ. ಯುಕ್ತನ್ ತರ ಆದ್ರೆ ಸೈಲೆಂಟ್ ಅಲ್ಲ ಯುಕ್ತ? ನಮ್ ಯುಕ್ತ ಪಾಪ ನಾನು ಬಹಳ ಸೈಲೆಂಟ್. ಯಾರ್ ಮುಖ ಹೇಳು ನೋಡಿರೋದು? ಇಲ್ಲಿ ನಮ್ಮವ್ರಿದ್ದಾರೆ. ಒಂದ್ ನಿಮಿಷ. ನಮಸ್ಕಾರ ಸರ್. ನಮಸ್ತೆ. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ಈ ಏನ್ ಅನ್ಕೊಂಡಿದೀರಾ? ಈ ವರ್ಷ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ವರ್ಷ ರೆಸಲ್ಯೂಷನ್ ಏನು? ಈ ವರ್ಷ ಮಕ್ಕಳು ಮದುವೆ ಮಾಡಿದೀವಿ, ಎಲ್ಲಾ ತರ ಆಯ್ತು. ಸಣ್ಣ ಪುಟ್ಟ ಸಾಲ ಇದೆ, ಅದು ತೀರಿಸ್ಕೊಂಡು ನಾವು ನಮ್ಮ ಹೆಂಡತಿ ಎಲ್ಲ ಚೆನ್ನಾಗಿರ್ಬೇಕು ಅಂತ. ಸ್ವಲ್ಪ ಅಷ್ಟೇ, ಜಾಸ್ತಿ ಇಲ್ಲ. ಸ್ವಲ್ಪ ವರ್ಷಕ್ಕೊಂದ್ಸಲ ಸ್ವಲ್ಪ ಹಾಕೋತೀವಿ ಅಷ್ಟೇ. ಸರ್ವೇ ಜನ ಸುಖಿನೋ ಭವಂತು ಅಷ್ಟೇ ಆಗಿರೋದು. ಎಲ್ಲ ಚೆನ್ನಾಗಿದೆ. ಏನೇ ಸಮಾಚಾರ? ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಗ್ರೇಪ್ ಸಿಗ್ತಿಲ್ಲ ಅಂತ ಒದ್ದಾಡ್ತಾಳೆ. ಈಗ 2 ವೀಲರ್ ಕೀ ಕೊಡ್ತೀವಿ, ಹೋಗಿ ತಗೋಬರ್ಬೇಕು. ನೀನೇ ಓಡಿಸ್ಕೊಂಡು ಹೋಗಿ. ಇಲ್ಲ ಇಲ್ಲ ಇಲ್ಲ, ನಾನು ಪಿಕ್ಕಿ ಹೋಗಿ ಬರ್ತೀನಿ. ನಾನು ಗೈಸ್, ನಮ್ ತಂಗಿ ಇದ್ದಾಳೆ. ಏನ್ ಸಮಾಚಾರ? ಹೊಸ ವರ್ಷದ ಶುಭಾಶಯಗಳು ನಿನ್ಗೆ. ಥ್ಯಾಂಕ್ ಯು. ಸೇಮ್ ಟು ಯು. ಏನು ಏನು ಏನ್ ಅನ್ಕೊಂಡಿದ್ಯಾ? ಈ ವರ್ಷ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಪಿಂಕಿ ಅಕ್ಕನ ಮದ್ವೆ, ರಾಧಾಕನ್ ಪಾಪು ಬುತ್ತಿ ಹಂಗೆ ಅಂದ್ಬಿಡ್ತಾರೆ. ಅದಕ್ಕೆ ನಿನ್ಗೆ ಹೇಳಿದ್ದು. ಆ ಕಡೆ ನಾನು ನನ್ನ ನೋಡಿದ ಸೊ ಗೈಸ್, ಇವ್ರಿಗಾಗಿ ಏನ್ ಗೊತ್ತಾ, ಇವ್ರಿಬ್ರು ಕಿತ್ತಾಡ್ತಾ ಇದಾರೆ. ಏನ್ ವಿಷಯ ಅಂತಂದ್ರೆ ಇದಕ್ಕೆ ಏನಂತೀರಿ? ಹೇಳು. ನಾವು ಮಂಡಾಳ ಅಂತೀವಿ. ಏನು ಹುಬ್ಳಿ ಭಾಷೆಯಲ್ಲಿ ಹೇಳ್ಬೇಕಾ? ಯಾವ್ದಾದ್ರು ಸರಿ. ನಮ್ಮ ಹೊಸಪೇಟೆ ಭಾಷೆಲಿ ಹೇಳಮ್ಮ. ಕಣ್ಮಡಿ ಮಂಡಾಳ ಯಾರೆಲ್ಲ ಟೀ ಒಳಗಿಲ್ಲ ಯಾಕೆ ಹಾಕೊಂಡಿ ಕುಡಿದಿರಾ ಸೌಂಡ್ ಕೇಳ್ತಿದ್ದೆ. ಅದಕ್ಕೆ ನಾನ್ ತೋರಿಸ್ತೀನಿ ಅಂದ ಪಿಂಕಿ. ಕಮೆಂಟ್ ಮಾಡಿ ಗೈಸ್. ಓಕೆ, ಈ ವರ್ಷ ನಮ್ ಪಿಂಕಿ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾವಳೆ. ಬಿಸ್ನೆಸ್ ಅಲ್ಲ, ಎಲ್ಲರಿಗೂ ಸೋಷಿಯಲ್ ಸರ್ವಿಸ್ ಮಾಡ್ತಾವಳೆ. ಆ ಸೋಷಿಯಲ್ ಸರ್ವಿಸ್ ಏನು ಅಂತ ಆದಷ್ಟು ಬೇಗ ಹೇಳ್ತಾಳೆ. ಈ ವರ್ಷ ನಾನು ಒಂದು ಹೊಸ ರೀತಿ ಕಂಟೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದರಲ್ಲಿ ನನ್ಗೆ ಎಷ್ಟು ಜನ ನಂದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಕೇಳಿರಿ, ಅದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿನಿ. ಸದ್ಯಕ್ಕೆ ಸ್ವಲ್ಪ ಗ್ಯಾಪ್ ಆಗಿತ್ತು, ಏನೋ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಗ್ಯಾಪ್ ಆಗಿತ್ತು ಅಷ್ಟೇ. ಈಗ ನೆಕ್ಸ್ಟ್ ಜಾನ್ವರಿಯಿಂದ ಫಸ್ಟ್ ರೆಸಲ್ಯೂಷನ್ ಅಂತಾನೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿನಿ. ಎಲ್ಲೂ ಡ್ರಾಪ್ ಆಗಲ್ಲ, ಕಂಟಿನ್ಯೂ ಇರುತ್ತೆ. ಕಂಪ್ಲೀಟ್ ನನ್ನ ವೆಯ್ಟ್ ಲಾಸ್ ಜರ್ನಿ ಏನೇನಿದೆ ಎಲ್ಲ ಅದ್ರಲ್ಲಿ ಹಾಕ್ತೀನಿ. ಇನ್ ಮಿಕ್ಕಿದ ಕಂಟೆಂಟ್ ಎಲ್ಲ ಅವ್ರ ಚಾನಲ್ ನೋಡಿ ಗೈಸ್, ಎಲ್ಲರೂ ನೋಡಿ ಗೈಸ್. ತೋರ್ಸಿ ಆಂಟಿ ಕ್ಯಾಪಿಡ್ತಾರೆ ಎಲ್ಲ ಸಪ್ರೈಸ್ ಮಾಡ್ಕೊಳ್ಳಿ. ಎಲ್ಲ ಸರ್ಪ್ರೈಸ್. ನೀವುಗಳೆಲ್ಲ ಒಂದ್ಸಲ ಪ್ರಮೋಟ್ ಮಾಡಿ ಆಯ್ತಾ? ನಾನು ಹೊಟ್ಟೆ ಕಮ್ಮಿ ಮಾಡಿಸಿದ್ರೆ ಮಾತ್ರ ನಾನು ಪ್ರಮೋಟ್ ಮಾಡ್ಕೊಡು. ನೀನು ಡಯಟ್ ಮಾಡ್ತೀಯಲ್ಲ ಇವಾಗ, ಸರಿಯಾಗಿ ತಿಂತೀಯ. ನಾನು ತಿಂದು ಹೊಟ್ಟೆ ಕರಗ್ಸಕ್ ಸಾಧ್ಯ ಸುಷ್ಮಿತಾ ಹೆಂಗಂದ್ರೆ ಸ್ಟ್ರಾಬೆರಿ ಬಿರಿಯಾನಿ ತಿಂತೀನಿ, ಆಮೇಲೆ ಸಣ್ಣ ಆಗ್ತೀನಿ. ನಾನು ಈಗ ಸ್ಟ್ರಾಬೆರಿ ಡಿಪ್ ತಿಂದು ಬರ್ತಾಳೆ, ಅದ್ರಾಗ ಒಂದ್ ಕಣ್ಣಗ ಚಾಕ್ಲೇಟ್ ಇರ್ತೈತಿ, 10,000 ಸ್ಟೆಪ್ ಮಾಡ್ತಾಳೆ. ಸರಿ, ನನ್ ಜೊತೆ ಮಲ್ಕೊಂಡ್ಬಿಡು ನಾನು ಹೋಗೋವರ್ಗು. ಅಲ್ಲ, ಈ ಸಲ ನಾನು ಫಿಕ್ಸ್ ನಾನು ಸಣ್ಣ ಆಗ್ತೀನಿ ಅನ್ನೋ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಮಗು ಹುಟ್ಟಲ್ಲ. ನಿನ್ ಪಕ್ಕದಲ್ಲಿ ಮಲ್ಕೊಂಡು ನನ್ ಪಕ್ಕದಾಗೆ ಮಲ್ಸ್ಕೊಂಡ್ಬಿಡ್ತೀನಿ. ಪಾಪು ಇದ್ದಾಗೆಲ್ಲ ಆಯ್ತು ರಚು, ಇನ್ನ ಒಂದ್ 2 ತಿಂಗಳು ನಾವೆಲ್ಲರೂ ಸೊರಗ್ತೀವಿ. ಹೌದು, ನೋಡು. ನೀನು ಸಣ್ಣ ಆಗ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ಅವಾಗ ಬಾ, ಒಂದೊಂದು ವಾರ ನಮ್ಮನೆ. ನೀನು ಸಣ್ಣ ಆಗ್ಬೇಕಂದ್ರೆ ಹಾಗೆ ಬನ್ನಿ. ನಾನಿಲ್ಲಪ್ಪ, ಗಾಡಿ ಎತ್ಕೊಂಡು ಏನು ಅಪ್ರಿಲ ಗಾಡಿ ಎತ್ಕೊಂಡು ಪ್ರಮೋಷನ್ ಹೋಗ್ತಿರ್ತ ನಾನು ತಲೆನೇ ರಾತ್ರಿ ಮಾಡ್ತೀನಿ.
ಅಮ್ಮ ವಿಶ್ ಹ್ಯಾಪಿ ನ್ಯೂ ಇಯರ್. ಇಲ್ಲೇ ನಡೀತೈತಲ್ಲಪ್ಪ. ಏನಲ್ಲ ನೀನು ಎಂಟ್ರಿ ಆಗ್ತಾಳೆ. ಒಬ್ಬಕಿಗೆ ಏನಲ್ಲ ತಾನು ಎಂಟ್ರಿ ಆಗ್ತಾಳೆ. ಎಲೆ ಅಡಿಕೆ ಸಾಕ ಅಡಿಕೆ ಮಾಡ್ತಿದ್ದೀರಾ ಗರ್ಲ್ಸ್? ಸೊ ಗಾಯ್ಸ್ ನಾವು ಸ್ಪ್ರೈಟ್ ಪಾರ್ಟಿ ಮಾಡ್ತೀವಿ. ಹ್ಯಾಪಿ ನ್ಯೂ ಇಯರ್. 12 ಗಂಟೆಗೆ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂತ ಇದ್ದೀವಿ ಎಲ್ಲರೂ. ಗ್ರೇಪ್ಸ್ ತಿಂತೀವಿ ನಾವು. ತಿನ್ರಿ ಚೆನ್ನಾಗೈತ ಚಿಕನ್. ಆಂಟಿ ಅಲ್ಲಿ ಕುಟ್ಟ ಪಾರ್ಟಿ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಏನೋ ಕುಟ್ಟಕತ್ತಾರ. ಇದೆಷ್ಟು ಹಳೇದಲ್ಲ, ಹಳೆ ಕಾಲದಲ್ಲಮ್ಮ ಅಲ್ಲ, ಈಗೆಲ್ಲ ಸಿಗಲ್ಲ ಇಂಥದ್ದು. ಶಾಂತಮ್ಮ ಚಿಕ್ಕಮ್ಮ ಕೊಟ್ಟಾರಂತೆ. ಹೌದಾ? ನಿಮ್ಮನೆಲ್ಲೂ ಇದ್ರೆ ಕಮೆಂಟ್ ಮಾಡಿ. ಇಲ್ಲ ಸ್ಪ್ರೈಟ್ ಮಕ್ಳು ಕುಡಿಬಾರ್ದು, ಕೆಮ್ಮು. ನಿಂಗೆ ನಾನು ಕೊಟ್ಟಿರೋ ಗಿಫ್ಟ್ ಇಷ್ಟ ಆಗಲಿಲ್ಲ ಅಂದರೆ ನನಗೆ ಕೊಡು. ಇಷ್ಟ ಆಗಲಿಲ್ಲ ನೋಡಿ ಗೈಸ್, ನವೀನ ಇಲ್ಲ, ನಾವು ಫೀಲ್ ಸ್ಪ್ರೈಟ್ ತಗೊಂಡು ಕುಡಿತು. ಗೈಸ್ ಬಾಯ್ಸ್ ಎಲ್ಲ ಎಣ್ಣೀರು ಕುಡಿಯಕ್ಕೆ ಹೋಗಿದ್ದಾರೆ. ಬ್ಲಾಗ್ ಮಾಡಮ್ಮ. ನಮ್ಮ ಅತ್ತೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾಕೆ ಯಾಕಂದ್ರೆ ಕೇಳಿ ವಿಡಿಯೋ ಮಾಡಿಸ್ಕೊಂತಾರೆ. ನಮ್ಮ ಅತ್ತೆ ಏನ್ ಬೇಕಾದ್ರೂ ಕೊಡ್ಸ್ಕೊ ಬರ್ತಾರೆ. ಕೆಳಗಡೆ ಹೋಗಿ ನಮ್ಗೆ ಏನಾದ್ರು ಬೇಕಿದ್ರೆ ಎಲ್ಲ ಕೊಡ್ತಾರೆ. ಆಮೇಲೆ ನನಗೆ ಇವತ್ತು ಏನೋ ಬ್ರೌನ್ ಕಲರ್ ಕೊಡ್ಸಿದ್ದಾರೆ. ರಾಧಾ ಕೇಳಿಸ್ಕೊತಾ ಯುಕ್ತ ಯುಕ್ತ ಇಲ್ಲೋಡಿ ನನ್ ಮುಖ ನೋಡು. ಈ ಅತ್ತೆ ಕೊಡ್ಸರ ನವೀನ ಮಾಮ ಕೊಡ್ಸ್ತಾರ. ನಮ್ಮ ಅಪ್ಪ ವಿಶ್ ಮಾಡ್ತೈತೆ ಹ್ಯಾಪಿ ನ್ಯೂ ಇಯರ್ ಅಂತ. ನನ್ನ ಫ್ರೆಂಡ್ ಅಂಕಲ್ ಎಲ್ಲರೂ ಅವ್ರ ಹಸ್ಬೆಂಡ್ಗಳಿಗೆ ಬಾಯ್ ಫ್ರೆಂಡ್ಗೆಲ್ಲ ಮೆಸೇಜ್ ಮಾಡ್ತಾರೆ. ಮನೆಗಿದೆಯಾ? ಪ್ರೀತಿ ಎಂಜಾಯ್. ಸರಿ ಆಯ್ತು, ಮಾಡ್ತೀನಿ ಫೋನು. ಹಾ ಸರಿ, ಬಾಯ್. ನಮ್ಮಮ್ಮ ನಮ್ಮ ಅಪ್ಪಗೆ ಹ್ಯಾಪಿ ನ್ಯೂ ಇಯರ್ ಹೇಳ್ತೈತೆ. ಅಲ್ಲಿ ಇದರಿಂದಲೇ ಮಾಡ್ತಾವ್ರೆ. ಆಯ್ತಿಡು, ನಾನು ಮಾಡ್ತೀನಿ. ಹ್ಯಾಪಿ ನ್ಯೂ ಇಯರ್ ಅಪ್ಪ ವಿನಯ್. ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಹೇಳ್ತಿದ್ದಾರೆ ಹ್ಯಾಪಿ ನ್ಯೂ ಇಯರ್. ಕೇಳಿಸ್ತಿಲ್ಲ. ಪಾಪ ನೋಡ್ಲಿ. ಹ್ಯಾಪಿ ನ್ಯೂ ಇಯರ್. ಬೆಂಕಿ ಬೇಜಾರಾಗಬೇಡ. ಎಲ್ಲರೂ ಈ ವರ್ಷ ನಾನೇ ಬೇಜಾರಾಗಿ ಅಲ್ಲ, ನಿನ್ ಮುಖ ಕಾಣಿಸಿಲ್ಲ ಅಂತ. ಖುಷಿಯಾಗಿರ್ತೀನಿ, ನಂಗೆ ಬೇಜಾರಾಗಲ್ಲ. ಈ ವರ್ಷದ ಬೇಡ, ಅದನ್ನ ಆಮೇಲೆ ತಗೊಳ್ಳೋಣ. ಬಿಲೀವ್ ಇನ್ ಬ್ಲೋ. ನಮ್ಮ ಅಪ್ಪ ಫೋನ್ ಮಾಡ್ತೈತೆ. ಅಂಕಲ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಂಕಲ್. ಹ್ಯಾಪಿ ನ್ಯೂ ಇಯರ್ ಆಂಟಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ए भगवान कृष्ण जगन्नाथ क्या हुआ? हैप्पी न्यू ईयर. हैप्पी न्यू ईयर. ಅಮ್ಮ ಹ್ಯಾಪಿ ನ್ಯೂ ಇಯರ್. ಅಪ್ಪ ಹ್ಯಾಪಿ ನ್ಯೂ ಇಯರ್. ಯುಕ್ತ ಏ ಕುಕ್ಕು ಹ್ಯಾಪಿ ನ್ಯೂ ಇಯರ್ ಯುಕ್ತ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಕಟ್ ಮಾಡಿದೀವಿ, ಈಗ ಕೇಕ್ ತಿಂತಾ ಇದೀವಿ. ಹ್ಯಾಪಿ ನ್ಯೂ ಇಯರ್ ಸರ್. ಏಯ್ ನಿಮ್ಮ ಮಾವಂಗ ಹ್ಯಾಪಿ ನ್ಯೂ ಇಯರ್ ಹೇಳಕ್ಕ. ನಿಮಗೂ ಅಲ್ಲ ಕೈನ ನ್ಯೂ ಇಯರ್ ಮಾವ.
ಊಟ ಮಾಡಿದ್ರ ಹೌದಾ ರೆಡಿ ಆಯ್ತು ಬಿದ್ದೋಗುತ್ತೆ. ಎರಡು ಸತಿ ನಿಂಗೆ ಹ್ಯಾಪಿ ನ್ಯೂ ಇಯರ್ ರಂಜಿತಾ. 2025 ಅಲ್ಲಿ ನಿಂದು ಒಂದು ವರ್ಷ ಮೆಮೊರಿ ಅಂದ್ರೆ ಅದನ್ನ ನೆನ್ಸ್ಕೊಳಕ್ಕೆ ಇಷ್ಟ ಇಲ್ಲ ಇನ್ ಲೈಫಲ್ಲಿ. ಹತ್ತಿರ ದಿನಗಳು ರೀಸನ್ ಏನ್ ಬೇಡ, ಹತ್ತಿರೋ ದಿನಗಳು ಬೇಜಾರಾಗಿರೋ ದಿನಗಳು ಅದು ಬೇಡವೇ ಬೇಡ. ನೆಕ್ಸ್ಟ್ ಈ ವರ್ಷ ಅದಾಗದೇ ಇರ್ಲಪ್ಪ. ಆಗದೆ ಇರ್ಲಿ ಅಂತ ನಾನು ಬೇಡ್ಕೊತೀನಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಅಳ್ಳಬಾರ್ದು ಎಲ್ಲದಕ್ಕೂ. ಯಾವ ಕೈಯಲ್ಲಿ ಹಚ್ತಿದ್ಯಾ ನೋಡು. ಅದಕ್ಕೆ ಯಾಕೆ ಪುಟ್ಟಿ ಹಂಗ ಆಡ್ತೀಯಾ? ಓಕೆ. ಬರೋ ವರ್ಷದ ತನಕ ಮುತ್ತೈತಾನ ಚಂದಾಗ ದೇವ್ರು ಕಾಪಾಡ್ಕೊಂಡು ಯಾವ್ದಕ್ಕ ಇದು ಇಲ್ದಂಗ ಸಲಿಕೊಂಬರ್ಲಿ. ಓಕೆ. ಕಷ್ಟ ಸುಖದಾಗ ಇಬ್ರು ಭಾಗಿಯಾಗಿ ಚಂದಾಗ ಸರಿ, ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಹೇಳು. 2025ರಲ್ಲಿ ನಿಮ್ ನೆನ್ಸ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋ ಮೆಮೊರೀಸ್ ಇದೆ ಏನು? ನೆನ್ಸ್ಕೊಳಕ್ಕೆ ಇಷ್ಟ ಇಲ್ಲಪ್ಪ ನನಗೆ. 2025 ವಿಷಯ ನೆನ್ಸ್ಕೊಳಕ್ಕೆ ಹೋಗ್ಬಾರ್ದು. ಆದ್ರೂ 2025 ನಮ್ಗೊಂಥರ ಖುಷಿ ಕೊಟ್ಟಿತ್ತು, ಇಲ್ಲ ಅಂತ ಹೇಳಂಗಿಲ್ಲ. ನಾವೊಂಥರ ಎಲ್ಲೋ ಇದ್ವಿ ಅಂತಂದ್ರೆ ಮಗನ ಹತ್ರ ಕರ್ಕೊಂಬಂದು 2025 ನಮ್ಮನ್ನ 26 ತನಕನೂ ಚೆನ್ನಾಗಿ ನೋಡ್ಕೊಂಬಂದತಿ. 2025ನೇ ಇಸ್ವಿ ಯಾರಿಗೆ ಕೆಟ್ಟದ್ದಾಗೈತೆ ಗೊತ್ತಿಲ್ಲ, ನಮಗಂತೂ ನಮ್ಮ ಜೀವನದಾಗ ನಮ್ಗೆ ಒಳ್ಳೇದೇ ಆಗಿತ್ತು. ಆಯ್ತಾ? ಆಯ್ತು. 2025ರಲ್ಲಿ ನಿನ್ಗೆ ಅಪ್ಪ ಇದನ್ನ ನೆನ್ಸ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಏನಾದ್ರು ಮೆಮೊರೀಸ್ ಇದ್ರೆ ಏನು? ಯಾವುದೂ ಇಲ್ಲ. ನನಗೆ 2025 ತುಂಬ ಚೆನ್ನಾಗಿತ್ತು. ಅದೇ ಥರ 2026 ಕೂಡ ಚೆನ್ನಾಗಾಗಿ ನನಗೆ 2 ಮಕ್ಕಳು, ಸುಷ್ಮಿತಾ, ರಂಜಿತಾ. ಅವ್ರ ಸಂಸಾರನೂ ಚೆನ್ನಾಗಿದ್ದು, 2 ಮೊಮ್ಮಕ್ಕಳಿದ್ದಾರೆ. ಅವ್ರಿಗೂ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳನ್ನ ಅಷ್ಟೇ. ಮತ್ತು ನನ್ನ 2 ಮಕ್ಕಳು ಚೆನ್ನಾಗಾಗಬೇಕು ಅಷ್ಟೇ. 26ನೇ ಇಸ್ವಿ ಗುಡ್ ಆಗಬೇಕು. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನನ್ನದು ಸೇಮ್ ಅಮ್ಮ, ನಮ್ಮ ಹೆಂಡತಿ ಏನು ಹೇಳೋದು ಅದೇ ಸೇಮ್. ಓಕೆ, ಸರ್ವೇ ಜನ ಸುಖಿನೋ ಭವಂತು. ನೀನ್ ಬೈಲಿ 2025ರಲ್ಲಿ ಸಿಹಿ ನೆನಪು ಹೇಳ್ಬೇಕಾ? ಸಿಹಿ ನೆನಪು, ಅದು ಕಹಿ ನೆನಪು ನೆನ್ಸ್ಕೊಳಕ್ ಯುಕ್ತ ನೆನ್ಸ್ಕೊಳಕ್ ಇಷ್ಟ ಇಲ್ಲದೆ ಇರೋದೇನೂ ಆಗಿಲ್ಲ ನನ್ನ ಲೈಫಲ್ಲಿ. 2025ರಲ್ಲಿ ಎಲ್ಲ ಸಿಹಿ ಸಿಹಿ ನೆನಪು. ಈ ವರ್ಷನೂ ಹಿಂಗೆ ಇರಲಿ ಅಂತ ಆಸೆ. ಎಲ್ರಿಗೂ ಒಳ್ಳೇದಾಗಲಿ. ಯಾರ್ಯಾರು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ಈ ವರ್ಷ ನೆರವೇರಲಿ. ರಚನಾ ಅವರೇ 2025ರಲ್ಲಿ ನೆನ್ಸ್ಕೊಳಕ್ಕೆ 25ರಲ್ಲಿ ನೆನ್ಸ್ಕೊಳಕ್ಕೆ ಆಗಲ್ಲಪ್ಪ ಅನ್ನೋ ಏನಾದರೂ ಮೆಮೊರೀಸ್ ಇದ್ರೆ ಅದನ್ನ ಹಂಚ್ಕೋಬಹುದು. 26 ಚೆನ್ನಾಗಾಗಲಿ ಅಷ್ಟೇ. ಆ ಥರ ಏನೂ ಇಲ್ಲ ಗೈಸ್. ನೆನ್ಸ್ಕೋಬಾರ್ದು ಅನ್ನೋದೇನಿಲ್ಲ. ಕೆಲವೊಂದೊಂದು ರಿಗ್ರೆಷನ್ ಆಗುವಂಥ ಡಿಸಿಷನ್ಸ್ ತೊಗೊಂಡಿದ್ದೆ. ಬಟ್ ಸ್ಟಿಲ್ ಅದನ್ನ ಮುಂದೆ ಬಿಟ್ಟು 2026ಅಲ್ಲಿ ಇನ್ನೂ ಜಾಸ್ತಿ ಎಲ್ರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಎಲ್ರಿಗೂ ಹ್ಯಾಪಿ 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 ನ್ಯೂ ಇಯರ್. ವೆರಿ ಗುಡ್. ಮ್ಯಾನಿಫೆಸ್ಟೇಷನ್ ಮಾಡೋಣ ನಡಿ. ಹೌದು. ಸ್ಟೆಪ್ಪಿಂಗ್ಗೆ ನಮಸ್ಕಾರ. 2025ರಲ್ಲಿ ನಿಮ್ಗೆ ಇಷ್ಟನೇ ಆಗಿಲ್ಲಪ್ಪ ಈ ಮೆಮೊರೀಸ್ ಬರಲೇಬಾರ್ದಿತ್ತು ನನ್ನ ಲೈಫಲ್ಲಿ ಅಂತೇಳಿ ಅಂತ ಏನಾದರೂ ಕಹಿ ನೆನಪುಗಳಿದ್ರೆ ಒಂದ್ಸಲ ಹಂಚ್ಕೊಂಡು ಇನ್ 26ಅಲ್ಲಿ ಅದೆಲ್ಲ ಏನೂ ಆಗ್ಬಾರ್ದು, ನಾನು ಖುಷಿಯಾಗಿರ್ತೀನಿ ಅಂತ ಮುಂದಕ್ಕೆ ಹೋಗಿ ಅಷ್ಟೇ ಹೇಳಿ. ಫಸ್ಟ್ ಸಿಹಿ ಕೈ ನೆನಪೋದಿಲ್ಲ, ಸಿಹಿನ ಸ್ಟಾರ್ಟ್ ಕಹಿ ಮಾಡೋಣ. ನೆನಪು. ಸಿಹಿ ನೆನಪು ಏನಂದ್ರೆ ಭಾಳ ಒಳ್ಳೇದಾಗೈತೆ ನನಗೆ. ಅಂದರೆ ನಾನು ಲೈಫ್ ಫುಲ್ ಚೇಂಜ್ ಅಂದರೆ ಫುಲ್ ಚೇಂಜ್. ಬರೀ ಡಯಟ್ ಮಾಡೆಲ್ಲ ಚೇಂಜ್ ಆಗಿಲ್ಲ. ಏನೋ ನಾನು ಅನ್ಕೊಂಡಿದ್ದೆ ಬೇರೆ, ಬಟ್ ಆಗಿದೆ ಬೇರೆ. ನಾನೇ ಅನ್ಕೊಂಡಿರಲ್ಲ ನಾನು ಇಷ್ಟೊಂದು ಚೇಂಜ್ ಆಗ್ತೀನಿ ಅಂತ. ಚೇಂಜ್ ಆದೆ. ಕಹಿ ನೆನಪು ಏನಂದರೆ ಏನೂ ಇಲ್ಲ ಅಂತ ಕೈ ಹೇಳ್ಕೊಳ್ಳೋಂಥ ನೆನಪೇನಿಲ್ಲ. ಒಳಗಡೆ ಇದೆ. ಒಳಗಡೆ ಇರೋದನ್ನ ಬಿಚ್ಚಕ್ಕೆ ಇಷ್ಟ ಇಲ್ವಾ? ಬೇಡ ಬೇಡ ಅಂತ ಕೈ ನೆನಪೇನಿಲ್ಲ. ಬಟ್ ಅಲ್ಲಿ ಲಚ್ಕೊಡ್ತೈತಿ. ಭಾಳ ಬೇಜಾರಿದೆ ನನಗೆ. ಹೇಳ್ಕೊಳಕ್ಕೆಲ್ಲ ಆಗಲ್ಲ.
ಎಲ್ಲ ನಾನು ಸ್ಟೇಟಸ್ ಎಲ್ಲ ನೋಡ್ತೀನಿ, ನಾನು ಎಷ್ಟು ಬೇಜಾರಲ್ಲಿ ಇವಳು ಹಳೋ ವಿಡಿಯೋಸ್ ಎಲ್ಲ ನೋಡ್ತಿದ್ರಲ್ವಾ ಗೈಸ್, ಅವಳು ಎಷ್ಟು ಬೇಜಾರಲ್ಲಿ. ಹಂಗೆ ಅನ್ಕೊಂಡು ಯಾರೋ ಏನೋ ಅನ್ಕೊಂಡೋದು, ಹಂಗೆಲ್ಲ ಏನೂ ಇಲ್ಲ. ಅದೇ ನಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದೆ, ಅವಾಗ ಒಂಚೂರು ನೆಗೆಟಿವ್ ಕಮೆಂಟ್ಸ್ ಬಂತು, ಅದಕ್ಕೆ ಬೇಜಾರಾಗಿದೆ. ಆ ನೆಗೆಟಿವ್ ಕಮೆಂಟ್ಸೇ ನನಗೆ ಪಾಸಿಟಿವ್ ಬಂತು. ಸೊ ಅದಕ್ಕೆ ನಾನು ನೆಕ್ಸ್ಟ್ ಇಯರ್ ರೆಸೊಲ್ಯೂಷನ್ ಅಂತ ಏನು ಹಾಕೊಂಡಿಲ್ಲ. ಬಟ್ ನಾನು ಏನೋ ಒಟ್ಟಿನಲ್ಲಿ ಏನೋ ಒಂದು ಮಾಡ್ಕೊಂಡು ಹೋಗೋಣ, ಬ್ಯುಸಿಯಾಗಿರಬೇಕು. ಈ ವರ್ಷ ಆಲ್ಮೋಸ್ಟ್ ಒಂದು 6 ತಿಂಗಳು ಬ್ಯುಸಿಯಾಗಿದ್ದೆ. ಸೊ ಇನ್ನೂ ನೆಕ್ಸ್ಟ್ ಬ್ಯುಸಿಯಾಗಿರೋಣ. ಆಮೇಲೆ ನಮ್ಮ ಅಕ್ಕನ ಡೆಲಿವರಿ ಎಲ್ಲ ಮಾಡ್ಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ನಮ್ಮ ಅಣ್ಣವರೆಲ್ಲ ಮದುವೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಬಟ್ ಈ ವರ್ಷ ನನ್ನ ಮದುವೆ ಹಾಗೆ ಕೊಡು, ನೀರು ಹೇಳಿ ಇವಾಗ. ಈ ಕಡೆ ಬೆಳಕು ಇಲ್ಲ ಇಲ್ಲೇ ಚೆನ್ನಾಗೈತೆ. ಹೌದಾ? ಆ್ಯಂಡ್ ಗಾಯ್ಸ್, 2025 ನನ್ನ ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ತುಂಬಿತ್ತು. ಇನ್ನು ಪಾಸಿಟಿವ್ ಹೇಳೋದಾದರೆ ಚೆನ್ನಾಗಿ ಪ್ರಮೋಷನ್ಸ್ಗಳು ಬಂದವು, ಚೆನ್ನಾಗಿ ಪ್ರಮೋಷನ್ಸ್ ಮಾಡಿದೆ, ತುಂಬ ಜಾಗಗಳಿಗೆ ಓಡಾಡಿದೆ. ಆ್ಯಂಡ್ ಹೊಸ ಫ್ರೆಂಡ್ಸ್ ಅನ್ನೋದಕ್ಕಿಂತ ಹೊಸ ಸಂಬಂಧಗಳು, ಎಲ್ಲರ ಜೊತೆನೂ ಬೆರೀತಾ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಎಲ್ಲನೂ ಒಳ್ಳೆ ಗುಡ್ ಮೆಮೊರೀಸು ಇತ್ತು. ಅಷ್ಟೇ ಅಲ್ಲ, ಬ್ಯಾಡ್ ಮೆಮೊರೀಸು ಇತ್ತು. ನೀವು ನೋಡಿರ್ತೀರ ಆಲ್ಮೋಸ್ಟ್ ನನ್ನ ಬ್ಯಾಡ್ ಮೆಮೊರೀಸ್ ಏನು ಅಂತೇಳಿ. ಆ್ಯಕ್ಚುಲಿ ನಂದು ಅದೇ ಕನ್ಸೀವ್ ಆಗಿ ಖುಷಿ ಇತ್ತು, ಬಟ್ ಅದು ಅದೇ ಇದಾಯ್ತಲ್ಲ, ಮಿಸ್ಕರೇಜ್ ಆಯಿತು ಅಂತ ಸ್ವಲ್ಪ ಬೇಜಾರು ಮಾಡಿಕೊಂಡೆ. ಬ್ಲಾಗು ಮಾಡಿದ್ದೆ, ನಿಮಗೂ ಗೊತ್ತು. ಆದಮೇಲೆ ನಮಗೆ ನಾವು ನಮ್ಮವರು ಸಿಕ್ತು. ಆ್ಯಂಡ್ ಅದರಲ್ಲಿ ನಾವು ನಮ್ಮವ್ರು ಸಿಕ್ಕಿದ್ದಕ್ಕಿಂತ ನಾವು ವಿನ್ ಆಗೋದು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ವಿನ್ ಆದ್ವಿ, ಥರ್ಡ್ ಬಂದ್ವೋ ಇಲ್ಲಾಂದರೆ ಇಟ್ಸ್ ನಾಟ್ ಈಸಿ ಆ್ಯಕ್ಚುಲಿ. ನಾವು ಏನಂದರೆ ಒಂದು ರಿಯಾಲಿಟಿ ಶೋ ಅಲ್ಲಿ ಅಷ್ಟೊಂದು ಪೊಲಿಟಿಕ್ಸ್ ಇರ್ತವೆ ರಿಯಾಲಿಟಿ ಶೋಗಳಲ್ಲೆಲ್ಲ. ಇವ್ರನ್ನೇ ವಿನ್ ಮಾಡಬೇಕು, ಅವ್ರನ್ನೇ ವಿನ್ ಮಾಡಬೇಕು ಅಂತೆಲ್ಲ ಆ ಥರ ಎಲ್ಲ ಪೊಲಿಟಿಕ್ಸ್ ಇರ್ತವೆ. ಬಟ್ ನಮ್ಮ ಶೋ ಅಲ್ಲಿ ನಾವು ಆ ಥರ ಎಲ್ಲೂ ಕಂಡು ಬರಲಿಲ್ಲ ನಮಗೆ. ಬಟ್ ನಮಗೆ ಥರ್ಡ್ ಪ್ರೈಸ್ ಬಂದಿದೆ, ನಮಗೆ ತುಂಬ ಖುಷಿ ಆಯಿತು. ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲಿಲ್ಲ. ಸೊ ಅದಂತೂ ನನ್ನ ಲೈಫಲ್ಲಿ ಒಂದು ಗುಡ್ ಮೆಮೊರೀಸ್ ಅಂತ ಹೇಳ್ಬೋದು. ಆ್ಯಂಡ್ ಲೈಫ್ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ದೇವರು ನಮ್ಮನ್ನೆಲ್ಲೂ ಕೈ ಬಿಟ್ಟಿಲ್ಲ, ಗೋವಿಂದ ಎಲ್ಲೂ ಕೈ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ ಈ ವರ್ಷ, ಗೋವಿಂದನ ದೇವಸ್ಥಾನಕ್ಕೆ, ತಿರುಪತಿಗೆ. ಬಟ್ ಹೋಗೋಕ್ಕಾಗಲೇ ಇಲ್ಲ, ಅದೇ ಬೇಜಾರು ನನಗೆ. ಹೋಗ್ತೀನಿ 2026 ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ದೇವ್ರ ದರ್ಶನ ಮಾಡ್ತೀನಿ ಅಷ್ಟೇ ಗೈಸ್. ಸೊ ಬನ್ನಿ, ಈಗ ಮ್ಯಾನಿಫೆಸ್ಟೇಷನ್ ಮಾಡೋ ಟೈಮು. ಏನೋ ಸ್ಪ್ಯಾನಿಷ್ ಥರ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ. ಅಂದರೆ ಈಗ ಜೆನ್ಸೆಡ್ ಅವ್ರು ಸ್ಟಾರ್ಟ್ ಮಾಡಿರುವಂಥ ಒಂದು ಮ್ಯಾನಿಫೆಸ್ಟೇಷನ್. ಸೊ ಅದನ್ನ ಮಾಡೋಣ ಬನ್ನಿ. ಅದನ್ನ